ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಮಧ್ಯೆ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ನಾಳೆಯಿಂದ 2 ದಿನಗಳ ಕಾಲ ಡಿಸಿಎಂ ದೆಹಲಿ ಪ್ರವಾಸ ಇದೆ. ನಾಳೆ ಬೆಳಗ್ಗೆ 9:55ರ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ದಾರೆ ಡಿಕೆಶಿ. ಇಷ್ಟರನ್ನ ಭೇಟಿಯಾಗ್ತಾರಾ ಡಿಕೆ ಶಿವಕುಮಾರ್? ಹೈಕಮಾಂಡ್ ಭೇಟಿಗೆ ಸಮಯ ಕಾಯ್ದಿರಿಸಿದ್ದಾರೆ. ನಾಳೆ ಸಾಯಂಕಾಲ 5 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಈ ಹಿಂದೆ ವರಿಷ್ಠರನ್ನ ಭೇಟಿಯಾಗಬೇಕು ಅಂತ 3 ದಿನಗಳ ಕಾಲ ದೆಹಲಿಯಲ್ಲೇ ಉಳಿದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆಗ ಫಲ ಕೊಟ್ಟಿರಲಿಲ್ಲ. ನಾಳೆ ಸಂಜೆ 5 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಸಿಎಂ ಪುತ್ರ ಹೇಳಿದ್ರು. ಯತೀಂದ್ರ ಹೇಳಿಕೆ ಬರ್ತಾ ಇದ್ರ ಬೆನ್ನಲ್ಲೇ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಡಿದ್ದು ಕೇಂದ್ರ ಸಚಿವರು ವಕೀಲರ ಭೇಟಿಗೆ ಸಮಯ ಮೀಸಲಿಟ್ಟಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಸಂಬಂಧ ಕೇಂದ್ರ ಸಚಿವರ ಭೇಟಿಗೆ ಸಮಯ ಮೀಸಲಿಟ್ಟಿದ್ದು ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ ಚರ್ಚಿಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷದ ಮಧ್ಯೆ ದೆಹಲಿ ಕಡೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಬಜೆಟ್ಗಾಗಿ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಗಳು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಯತೀಂದ್ರ ಹೇಳ್ತಾ ಇದ್ದಾರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ. ಯತೀಂದ್ರ ಅವರ ಹೇಳಿಕೆ ಇದೆ ಮೊದಲಲ್ಲ, ಆದ್ರೆ ದಾಖಲೆ ಬ್ರೇಕ್ ಮಾಡಿದ ನಂತರ ಅಧಿಕಾರ ಹಸ್ತಾಂತರದ ಚಟುವಟಿಕೆಗಳು ನಡೀಬಹುದು ಅನ್ನೋ ನಿರೀಕ್ಷೆ ಇತ್ತು. ಅರಸು ದಾಖಲೆ ಬ್ರೇಕ್ ಮಾಡಿ ಆಯಿತು. ಈಗ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಅವರು ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಯತೀಂದ್ರ ಈಗ ಮತ್ತೊಂದು ಸಲ ಹೇಳ್ತಿದ್ದಾರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ. ಆ ಹೇಳಿಕೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟು ನಿಂತಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಮಧ್ಯೆ ಡಿಕೆ ಶಿವಕುಮಾರ್ ವರಿಷ್ಠರ ಭೇಟಿಗೆ ಹೊರಟು ನಿಂತಿದ್ದಾರೆ. ನಾಳೆ ಬೆಳಗ್ಗೆ 9:55ರ ವಿಮಾನದಲ್ಲಿ ದೆಹಲಿಗೆ ಹೊರಡ್ತಾರೆ. ನಾಳೆನೇ ವರಿಷ್ಠರನ್ನ ಭೇಟಿಯಾಗ್ತಾರಾ? ಹೈಕಮಾಂಡ್ ಭೇಟಿಗೆ ಸಮಯ ಕಾಯ್ದಿರಿಸಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಸಾಯಂಕಾಲ 5 ಗಂಟೆಗೆ ವರಿಷ್ಠರನ್ನ ಅವರು ಭೇಟಿಯಾಗೋ ಸಾಧ್ಯತೆ ಇದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಯತೀಂದ್ರ ಹೇಳಿದ್ರು. ಜೊತೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕೂಡ ಸಿಎಂ ಪುತ್ರ ಹೇಳ್ತಾ ಇರೋದು ಸದ್ಯ ಡಿಕೆ ಶಿವಕುಮಾರ್ ಪಾಳೆಯದಲ್ಲಿ ತಲ್ಲಣ ಮೂಡಿಸ್ತಾ ಇದೆ. ಹೈಕಮಾಂಡ್ ಇವತ್ತು ಕರಿಬಹುದು, ನಾಳೆ ಕರಿಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಅದಾಗಲ್ಲ ಅಂತ ಗೊತ್ತಾದಾಗ ಕಳೆದ ಬಾರಿ ಹೈಕಮಾಂಡ್ ಭೇಟಿಗೆ ಅಂತ ಹೋಗಿದ್ರು, ಭೇಟಿ ಆಗಲಿಲ್ಲ, ವಾಪಸ್ ಬಂದಿದ್ರು. ಈಗ ಮತ್ತೊಂದು ಸಲ ಹೈಕಮಾಂಡ್ ಭೇಟಿಗೆ ಹೊರಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಯತೀಂದ್ರ ಅವರ ಹೇಳಿಕೆ ಯಾವಾಗ ಹೊರಗೆ ಬಿತ್ತೋ ಆಗ ಸದ್ಯಕ್ಕೆ ಇದು ಸೆಟ್ಲ್ ಆಗೋ ಮ್ಯಾಟರ್ ಅಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ ತಕ್ಷಣ ಅದು ಸೆಟ್ಲ್ ಆಗೋ ಮ್ಯಾಟರ್ ಅಲ್ಲ. ಯತೀಂದ್ರ ಹೇಳಿದ ಮಾತನ್ನ ಹೈಕಮಾಂಡ್ ನಾಯಕರೇ ಒಂದ್ಸಲ ಹೇಳಿಬಿಡ್ಲಿ. ಯತೀಂದ್ರ ಅಲ್ಲ, ಹೈಕಮಾಂಡ್ ನಾಯಕರು ಹೇಳಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೈಕಮಾಂಡ್ ಹೇಳಿ. ವರಿಷ್ಠರು ಏನೇ ತೀರ್ಮಾನ ಮಾಡಿದ್ರು ಶೀಘ್ರವಾಗಿ ಮಾಡಲಿ ಅಷ್ಟೇ. ಏನೇ ತೀರ್ಮಾನ ಆದ್ರೂ ಮಾಡಲಿ. ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಶಾಸಕರು ಗೊಂದಲದಲ್ಲಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಇದು. ಹೈಕಮಾಂಡ್ನಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ. ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಎಲ್ಲ ಮುಖಂಡರುಗಳು ಮತ್ತು ಶಾಸಕರುಗಳು ಗೊಂದಲದಲ್ಲಿದ್ದಾರೆ. ಸಾರ್ವಜನಿಕರು ಕೂಡ ಗೊಂದಲದಲ್ಲಿದ್ದಾರೆ. ನಾವು ಹೋದಾಗಲೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿದು, ಯಾವಾಗ, ಏನು ಮಾಡ್ತಾರೆ ಅಂತೇಳಿ. ಅದಕ್ಕೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಹೈಕಮಾಂಡಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ. ಪಕ್ಷದ ಸಂಘಟನೆ ಗಟ್ಟಿಯಾಗಬೇಕು, ಪಕ್ಷ ಮುಂದೆನೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದು ಸೂಕ್ತವಾದಂಥ ತೀರ್ಮಾನನ ಶೀಘ್ರವಾಗಿ ಹೈಕಮಾಂಡ್ ತಗೋಬೇಕು ಅಂತ ಮನವಿ ಮಾಡ್ತೀವಿ. ಇತ್ತೀಚೆಗೆ ಲೋಕಸಭೆ ನಡೀತಾ ಇದೆ, ಸ್ವಲ್ಪ ಒತ್ತಡದಲ್ಲಿದ್ದಾರೆ ಅವರು ಕೂಡ. ಅದರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಶೀಘ್ರದಲ್ಲೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯತೀಂದ್ರ ಅವ್ರ ಬಾಯಿ ಬಂದಿರತಕ್ಕಂಥ ಮಾತು ಹೈಕಮಾಂಡ್ ಬಾಯಿಂದ ಬಂದರೆ ಸೆಟ್ಲ್ ಆಗಿದೆ ಅಂತೇಳಿ.
ಸೆಟ್ಲ್ ಆಗಿದೆ ಅಂತ ಯತೀಂದ್ರ ಅವ್ರು ಹೇಳಿದ್ರೆ ಸೆಟ್ಲ್ ಆಗೈತೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಭಾವಿಸಲ್ಲ. ಅವ್ರ ಹೇಳಿಕೆನ ಅಷ್ಟು ಗಂಭೀರವಾಗಿ ಯಾರು ಪರಿಗಣಿಸಲ್ಲ. ಇದೇ ಮಾತನ್ನು ಹೈಕಮಾಂಡ್ ಸೆಟ್ಲ್ ಆಗಿದೆಯಪ್ಪ, ಬಾಯಿ ಮುಚ್ಕೊಂಡು ಸುಮ್ಮನಿರ, ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕ್ಲೋಸ್. ಅಲ್ಲಿಗೆ ತೀರ್ಮಾನ ಹೈಕಮಾಂಡು ಏನಾದರೂ ಆಗಲಿ ತೀರ್ಮಾನ ಮಾಡಬೇಕು, ಶೀಘ್ರದಲ್ಲೇ ಮಾಡಿ ಅಂತ ಯತೀಂದ್ರ ಅವ್ರು ಹೇಳ್ದಂಗೆ ಹೈಕಮಾಂಡ್ ಹೇಳ್ಬಿಟ್ರೆ ಎಲ್ಲ ಸುಮ್ಮನೆ ಆಯ್ತಾರೆ. ಯತೀಂದ್ರ ಅವ್ರೇನು ಚಿಕ್ಕವರೇನಲ್ಲ, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ವಿವೇಚನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೂ ಇದೆ. ಅವ್ರ ಅಭಿಪ್ರಾಯ ಅದು, ಅದೇನು ಸಿದ್ದರಾಮಯ್ಯನವ್ರ ಅಭಿಪ್ರಾಯ ಅಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಲಿ ಅಂತ ಮನವಿ ಮಾಡ್ತೀವಿ. ಇನ್ನು ಯತೀಂದ್ರ ಅವರ ಈ ಹೇಳಿಕೆಗೆ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಮಾಡಿದ್ದು 80-90 ಶಾಸಕರಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದಿದೆ ಅಂದಿದ್ದಾರೆ. ತಂದೆ ಪರವಾಗಿ ಪದೇ ಪದೇ ಹೀಗೆ ಮಾತಾಡೋದು ಸರಿಯಲ್ಲ. ಯತೀಂದ್ರ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ. ಈ ರೀತಿಯ ಹೇಳಿಕೆ ಕೊಟ್ಟು ಪ್ರವೋಕ್ ಮಾಡೋದು ಸರಿಯಲ್ಲ. ನಮಗ ನೋಟಿಸ್ ಕೊಡ್ತಾರೆ, ನಾವೇನ್ ಮಾತಾಡಿದ್ರು ನೋಟಿಸ್ ಕೊಡ್ತಾರೆ. ಆದ್ರೆ ಯತೀಂದ್ರಾಗ ನೋಟಿಸ್ ಕೊಡಲ್ಲ. 89 ಶಾಸಕರು ಡಿಕೆಶಿಗೆ ಅವಕಾಶ ಸಿಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರಿಗೂ ಅವಕಾಶ ಕೊಡಬೇಕು, ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿಯೋದ್ರಲ್ಲಿ ನಾನು ಒಬ್ಬ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಇದು. ಈ ಹಿಂದೆಯೂ ಕೂಡ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು, ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗಿತ್ತು. ಅದನ್ನೇ ನೆನಪಿಸಿ ಮಾತಾಡಿದ್ದಾರೆ. ನಮಗಾದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಯಾಕೆ ಕೊಡಲ್ಲ ಅಂತ ಕೇಳಿದ್ದಾರೆ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ನಾವೆಲ್ಲರೂ ಕೂಡ ಇಂಥ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪಕ್ಷ ಇದೆ. ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಹೈಕಮಾಂಡ್ಗೆ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಹೇಳಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದ್ದೇ ಆದಂಥ ಒಂದು ಬೆಲೆ ಇರ್ತದೆ. ನಿಮಗೆ ಪ್ರೀತಿ ಇದೆ ತಂದೆ, ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಮಾತಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ಭಾವಿಸ್ಕೊಡ್ತೀನಿ ಸರ್. ಈಗ ಆವತ್ತೇ ನಾನು ಒಂಥರ ಹೇಳಿದೆ ನಿಮಗೆ ಚಮತ್ಕಾರ ಮತ್ತೊಂದು ಅಂದ್ಬಿಟ್ಟು ಸುಮ್ಮನೆ ಮತ್ತೆ ಅದನ್ನೇ ನಾನು ಹೇಳಬೇಕಾಗ್ತದೆ. ನನಗಾದದನ್ನು ಎಲ್ರಿಗೂ ಆಗಬೇಕು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರೊಬ್ಬರು ಶಾಸಕರೇ, ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಅದನ್ನು ಯಾರು ಅದನ್ನು ಆಡಳಿತ ನಡೆಸ್ತಾ ಇದ್ದಾರೆ, ಯಾರು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು. ಅವ್ರು ಅದನ್ನು ಮಾಡ್ಕೋಬೇಕು. ನನಗೆ ಅವ್ರು ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳೋಕ್ಕೆ ಬರೋಲ್ಲ. ಕೊಟ್ಟರೂ ಪರವಾಗಿಲ್ಲ, ಕೊಡದಿರೂ ಪರವಾಗಿಲ್ಲ. ಅವ್ರು ಇನ್ನೂ 10 ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ನಾವೆಲ್ಲ ರೀತಿಯಲ್ಲ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80-90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂಥೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ 2 ಬಣಗಳ ನಡುವಿನ ದಂಗಲ್ ನಾವು ನೋಡಿದ್ವಿ. ಇನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮಧ್ಯೆ ಮೆಟ್ರೋ ದಂಗಲ್ ಜೋರಾಗಿದೆ. ದರ ಏರಿಕೆ ನಿರ್ಧಾರ ನಮ್ಮದಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ, ಕಾಂಗ್ರೆಸ್ ಕೂಡ ಇದೇ ಮಾತು ಹೇಳ್ತಾ ಇದೆ. ಕೇಂದ್ರ ಸಚಿವರ ಮಧ್ಯಪ್ರವೇಶದಿಂದ ಮೆಟ್ರೋ ದರ ಏರಿಕೆಗೆ ತಡೆ. ದರ ಏರಿಕೆ ಸ್ಥಗಿತ ಆದ ಮೇಲೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೈ ಡ್ರಾಮಾ ನಡೀತಾ ಇದ್ದು, ಆರ್ವಿ ರಸ್ತೆ ನಿಲ್ದಾಣದಲ್ಲಿ ಖಾಲಿ ಟ್ರಂಕ್ ತೆಗೆದುಕೊಂಡು ಬಂದಿದ್ರು ಸಂಸದ ತೇಜಸ್ವಿ ಸೂರ್ಯ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಅವಕಾಶ ಸಿಕ್ಕಿಲ್ಲ. ಖಾಕಿ ಪಡೆ ಅಲ್ಲೇ ಅವರನ್ನ ಸ್ಟಾಪ್ ಮಾಡಿದ್ರು. ಮೆಟ್ರೋ ಒಳಗೆ ಟ್ರಂಕ್ ಪ್ರವೇಶಕ್ಕೆ ಪೊಲೀಸರು ನಿರಾಕರಿಸಿದ್ದಾರೆ. ಟ್ರಂಕ್ ಮೇಲೆ ಸಿಎಂ ಡಿಸಿಎಂ ಫೋಟೋ ಹಾಕೊಂಡು ತಗೊಂಡ್ಬಂದಿದ್ರು ತೇಜಸ್ವಿ ಸೇರದ ಹಾಗೆ ಯಾರ್ಯಾರು ಬಂದಿದ್ರು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ
ನಾವು ಮೆಟ್ರೋ ಪಾಸ್ ತಗೊಂಡು ಹೋದ್ರು ಕೂಡ ನಾವು ಧಿಕ್ಕಾರ ಹಾಕಿಲ್ಲ, ಏನು ಹಾಕಿಲ್ಲ, ಧಿಕ್ಕಾರ ಹಾಕಿಲ್ಲ. ಅವ್ರು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಮೆಟ್ರೋ ಹೋಗೋದಕ್ಕೆ ಯಾಕೆ ಕೊಡ್ತಿಲ್ಲ ನೀವು? ಸಂಸದ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಡ್ಕೊಂಡು ಬಂದ್ರು. ಅದರ ಮೇಲೆ ಡಿಸಿಎಂ ಮತ್ತು ಸಿಎಂ ಫೋಟೋ ಹಾಕೊಂಡು ಖಾಲಿ ಟ್ರಂಕ್ ನ ಸರ್ಕಾರ ಅಂತ ಬರೆದುಕೊಂಡು ತೆಗೆದುಕೊಂಡು ಬಂದ್ರು. ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಮೆಟ್ರೋದಲ್ಲಿ ಹೋಗೋಕೆ ಟ್ರಂಕ್ ತಗೊಂಡು ಬಂದಿದ್ದೀನಿ, ಯಾಕೆ ತಡೀತಾ ಇದ್ದೀರಾ ಅಂತ ತೇಜಸ್ವಿ ಪ್ರಶ್ನೆ ಮಾಡಿದ್ರು. ಒಳಗಡೆ ಹೋಗೋದಕ್ಕೆ ಪೊಲೀಸರು ಬಿಡ್ಲಿಲ್ಲ. ಜೊತೆಗೆ ಶಾಸಕ ರಾಮಮೂರ್ತಿ ಮತ್ತು ಸಂಸದ ತೇಜಸ್ವಿ ಸೂರ್ಯನ ಪೊಲೀಸರು ವಶಕ್ಕೆ ಪಡೆದ್ರು. ಸರ್ಕಾರದ ಖಾಲಿ ಟ್ರಂಕ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ದುಡ್ಡಿಲ್ಲ, ಪ್ರಯಾಣಿಕರಿಂದ ತಗೊಳ್ಳಿ ಅಂತ ರಾಜ್ಯ ಸರ್ಕಾರ ಮೆಟ್ರೋಗೆ ಹೇಳಿದೆ. ಸರ್ಕಾರ ಬಿಎಂಆರ್ಸಿಎಲ್ಗೆ ಶಾಡೋ ಕ್ಯಾಶ್ ಕೊಡಬೇಕು. ಕೇಂದ್ರ ಸರ್ಕಾರದ ನಿರ್ದೇಶನ ಬಂದ ಮೇಲೆ ತಾತ್ಕಾಲಿಕ ತಡೆ ನೀಡಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತಾವನೆ ಮಾಡೋದಕ್ಕೆ ಇವರು ಬಿಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಪೊಲೀಸ್ನವರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇದು ಧರಣಿ ಅಲ್ಲ, ಮುಷ್ಕರ ಅಲ್ಲ. ನಾನು ಏರ್ಪೋರ್ಟಿಗೆ ಹೋಗೋದಿದೆ, ಇವತ್ತು ಪಾರ್ಲಿಮೆಂಟಿಗೆ ಹೋಗೋದಿದೆ. ನಾನು ಈ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ತನಕ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಟಿಕೆಟ್ ತಗೊಂಡಿದ್ದೀನಿ. ದಯವಿಟ್ಟು ತಾವ್ಯಾರು ಕೂಡ ಅದಕ್ಕೆ ಅಡ್ಡ ಬರಬಾರ್ದು. ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಟ್ರಾವೆಲ್ ಮಾಡಕ್ಕೆ ಅವಕಾಶ ಇದೆಯೋ ನಮಗೂ ಅದೇ ರೀತಿ ಟ್ರಾವೆಲ್ ಮಾಡಕ್ಕೆ ಅವಕಾಶ ಇದೆ. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಯಾವ ಕಾನೂನಲ್ಲಿ ತಪ್ಪಿದೆ? ಖಾಲಿ ಟ್ರಂಕ್ ಯಾಕೆ ತಗೊಂಡು ಹೋಗಬಾರ್ದು? ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಎರಡಿದೆ ಅಷ್ಟೇ. ಒಂದೇನು ಅಂದ್ರೆ ಏನೂ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಏನೂ ಇಲ್ಲ, ಖಾಲಿ ಟ್ರಂಕ್ ಇದೆ. ಟ್ರಂಕ್ ತಗೊಂಡು ಮೆಟ್ರೋ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇನೆ. ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು, ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟು ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಈ ಬಜೆಟ್ ಸೆಷನ್ ನಲ್ಲಿ ರಾಜ್ಯದ ಜನತೆಗೆ ಶ್ವೇತ ಪತ್ರ ಹೊರಡಿಸಬೇಕು. ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು. ಒಂದ್ ಕಡೆ ನೀವು ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತೀರಾ, 400 ಕೋಟಿ ಕೊಡಕ್ಕಾಗಲ್ಲ ಅಂತ. ಇನ್ನೊಂದ್ ಕಡೆ 40,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಏನಿದೆ ಸ್ಥಿತಿ? ರಾಜ್ಯ ದಿವಾಳಿ ಎದ್ದೋಗಿದ್ಯಾ, ಖಾಲಿ ಟ್ರಂಕ್ ಆಗಿದ್ಯಾ, ಏನಾಗಿದೆ? ಇದ್ರ ಬಗ್ಗೆ ಶ್ವೇತ ಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಬೇಕು ಬಜೆಟ್ ನಲ್ಲಿ ಅನ್ನುವಂಥದ್ದು. ಟಿಕೆಟ್ ದರ ಏರಿಕೆ ಮಾಡಿ ಕಾಂಗ್ರೆಸ್ ಬಾಯ್ ಬಡ್ಕೋತಾ ಇದೆ. ಎಂಡಿ ನೇಮಿಸೋದು, ಟೆಂಡರ್ ಕರೆಯೋದು ಯಾರು ಹೇಳಿ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ವರ್ಷದಲ್ಲಿ 2 ಬಾರಿ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದು, ಮೆಟ್ರೋ ಎಕ್ಸಿಕ್ಯೂಷನ್ ಕೇಂದ್ರದ್ದು ನಿರ್ವಹಣೆ ರಾಜ್ಯದ್ದು ಅಂತ
ಸಂಸದ ಡಾಕ್ಟರ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡಿ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ಅವ್ರನ್ನ ನೇಮಕ ಮಾಡಿರೋದು ಯಾರು? ನೀವೇ. ಏರಿಕೆ ಮಾಡಿರೋದು ಅವರೇ. ಇವತ್ತು ಬಾಯ್ ಬಡ್ಕಂತವ್ರಲ್ಲ, ಡಬಲ್ ಅಂತ ಬಡ್ಕಂತ ಇದ್ದಾರೆ. ಅವರೇ ಡಿಸಿಷನ್ ತಗೊಂಡು ಅವರೇ ಏರಿಸ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಪಾತ್ರ ಏನು ಹೇಳಿ? ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿ. ಕೇಂದ್ರ ಸರ್ಕಾರದ್ದು 13% ಇದೆಯಲ್ಲ ಇದರಲ್ಲಿ. ಮೆಟ್ರೋ ಪ್ರಯಾಣ ದರವನ್ನು ಯದ್ವಾತದ್ವಾ ಏರಿಸಿರುವುದರ ವಿರುದ್ಧವಾಗಿ ಸತತವಾಗಿ ಧ್ವನಿ ಎತ್ತ ಬಂದು ತಾಳ್ಮೆಯನ್ನ ಪರೀಕ್ಷೆನ ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಇನ್ನು ಮುಂದೆ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಹೋರಾಟವನ್ನು ಮಾಡಿ BMRCL ಅವರು ಅದರ ದರವನ್ನು ಏನು 5% ಹೆಚ್ಚಳ ಮಾಡಿದ್ರು ಅದನ್ನು ತಡೆ ಹಿಡಿಯುವಲ್ಲಿ ತೇಜಸ್ವಿ ಸೂರ್ಯ ಅವರು ಸಫಲರಾಗಿದ್ದಾರೆ. ಒಂದು ಒಳ್ಳೆಯ ಹೋರಾಟವನ್ನು ಮಾಡಿದ್ದಾರೆ. ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಬಜೆಟರಿ ಸಪೋರ್ಟ್ನ ಕೊಡದಲ್ಲೇ ಪ್ರಯಾಣಿಕರ ಮೇಲೆ ಬರ ಎಳಿತಾ ಇರುವಂತಹ ಒಂದು ಧೋರಣೆ ವಿರುದ್ಧನೂ ಕೂಡ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ. ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡ್ಲಿಕ್ಕೂ ನಿಮ್ಮ ಹತ್ರ ಇಲ್ದಂತ ಒಂದು ಪರಿಸ್ಥಿತಿ ಬಂದಿದೆ. ಈಗ ಮೆಟ್ರೋ ಎಕ್ಸಿಕ್ಯೂಷನ್ ಇರೋ ತನಕ ಕಂಪ್ಲೀಟ್ ಕೇಂದ್ರ ಸರ್ಕಾರ ಜವಾಬ್ದಾರಿ. ಎಕ್ಸಿಕ್ಯೂಷನ್ ಆಗಿ ಅದರ ರನ್ನಿಂಗ್ ಶುರು ಆದ್ಮೇಲೆ ಅದರದ್ದು ಮೇಂಟೆನೆನ್ಸು, ಅದರದ್ದು ಅಡ್ಮಿನಿಸ್ಟ್ರೇಷನ್ನು ಎಲ್ಲ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಅಂದರೆ ಈ ಹೈಕ್ ಆಗಬೇಕು ಅಂತ ಪ್ರಪೋಸಲ್ ಕಳಿಸಿದ್ರೆ ಅದು ಹೈಕ್ ಆಗುತ್ತೆ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನೇ ಮಾಡಿದ್ದಾರೆ. ಅಂದರೆ ಎವರಿ ಇಯರ್ 5% ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರ್ ಬೈ ಫ್ಯಾಕ್ಸೋ ಅಥವಾ ಮೇಲೋ ನಾವು ಇದು ಕೇಂದ್ರ ಇದು ಈ ಬೋರ್ಡ್ ಏನಿದೆ, BMRCL ಬೋರ್ಡ್ ಏನಿದೆ, ಇದನ್ನ ಹೋಲ್ಡ್ ಮಾಡಿ ಅಂತ ಒಂದು ಲೆಟರ್ ಹೋದ್ರೆ 2 ನಿಮಿಷಕ್ಕೆ ಹೋಲ್ಡ್ ಆಗುತ್ತೆ. ಇನ್ನು ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಮೆಟ್ರೋ ದರ ಏರಿಕೆ ಸಂಘರ್ಷ. ಹೊಸದಾಗಿ ದರ ಪರಿಷ್ಕರಿಸಿ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದೀನಿ, ಮತ್ತೆ ಹೊಸದಾಗಿ ಲೆಕ್ಕ ಹಾಕಿ ಅಂದಿದ್ದೀನಿ ಅಂತ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲವರು ಪಾಪ ರಾಜಕೀಯ ಮಾಡ್ತಾ ಇದ್ದಾರೆ, ಮೀಡಿಯಾ ಕವರ್ ಮಾಡ್ತಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ ಅಂತ DKಶಿ ಹರಿಹಾಯ್ದಿದ್ದಾರೆ. ಅವರ ಹೇಳದ ಮೇಲೆ ಮೀಟಿಂಗ್ ಮಾಡಬೇಕಿತ್ತು ಅನ್ಸತ್ತೆ. ಕಮಿಟಿ ಕೊಟ್ಟ ಶಿಫಾರಸ್ಸಿನ ಮೇಲೆ ಹೈಕ್ ಮಾಡಿದ್ದು ಅಂತ DCM ಪರೋಕ್ಷವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದ್ವಿ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಬಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ. ಅವ್ರು ಕಳಿಸಿರೋ ಕಿಮ್ಮತ್ತು ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡಿಬಿಟ್ರು ಅಂತ ಅಂದ್ರೆ ಕೊಡಲಿ. ಅವರು ಲೆಟ್ ದೇ ಕಮಾನ್, ವಾಟ್ ಈಸ್ ದ ಡೈರೆಕ್ಷನ್ ಇನ್ ವಾಟ್ ಆ್ಯಕ್ಟ್, ಯಾವ ಇದರಲ್ಲಿ ಪ್ರಕಾರ ಮಾಡಿದ್ದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ. ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ದು ಅವರು ಮೀಟಿಂಗ್ ಮಾಡಬೇಕಾಯ್ತು. ಅವರು ಅಗೇನ್ ದೇ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ. ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ, ಯಾಕೆಂದರೆ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ. ಅವರು ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತೊಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡಬೇಕಾಯ್ತು. ಅವರು why did they not make the meeting? Why did they not give directions? What was the ಇನ್ನು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ DK ಸುರೇಶ್ ಮೂಗಿ ಬಿದ್ದಿದ್ದಾರೆ. ತೇಜಸ್ವಿ ಸೂರ್ಯ ಮೆಟ್ರೋ ಕೇಂದ್ರ ಸರ್ಕಾರದ್ದು ಅಂತಾರೆ. ಮೆಟ್ರೋ ದರ ಹಿಡಿತವೆಲ್ಲ ಕೇಂದ್ರ ಸರ್ಕಾರದ ಬಳಿ ಇದೆ. ಬೋರ್ಡ್ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ರಾಜ್ಯ ಬದ್ಧವಾಗಿದೆ. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ ಒಂದು ಕಡೆ DK ಸುರೇಶ್, ಮತ್ತೊಂದು ಕಡೆ MB ಪಾಟೀಲ್ ತೇಜಸ್ವಿ ಸೂರ್ಯ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಹಿಡಿತ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ. ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ. ಖಾಲಿ ಟ್ರಂಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಹಿಡ್ಕೊಂಡಿದ್ದಾರೆ. ಅವರು ಬಜೆಟ್ ಸಂದರ್ಭದಲ್ಲಿ
ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವರ ಕ್ಷೇತ್ರಕ್ಕೆ ಬೆಂಗಳೂರಿಗೆ ಏನೇನು ಕೇಳಿದ್ರು ಏನೇನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಅದನ್ನ ಚೆನ್ನಾಗಿ ತೋರಿಸಿ. ಕರ್ನಾಟಕಕ್ಕೆ, ಬೆಂಗಳೂರಿಗೆ, ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ. ರಾಜ್ಯ ಸರ್ಕಾರದ್ದು ಪಾತ್ರ ಇದೆ. ಈಗ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ. ಯಾವುದು ಮೆಟ್ರೋ ಬೋರ್ಡ್ ಏನಿದೆ, ಕೇಂದ್ರದಲ್ಲಿ ಬೋರ್ಡ್ ಏನಿದೆ, ಆ ಬೋರ್ಡ್ ಅಲ್ಲಿ ಇಟ್ಟಿದ್ದಾರೆ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ. ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರ ಅನುಮೋದನೆ ಮೇರೆಗೆ ಇದು ತೀರ್ಮಾನ ಮಾಡಿರಂತ. ಇವತ್ತು ಕೇಂದ್ರ ಸರ್ಕಾರ ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿ ಆಯ್ತು. ಈಗ ಯಾರು ಏರಿಸಿದ್ರೆ ಯಾರು? ಕೇಂದ್ರ ಸರ್ಕಾರ ಕಮಿಟಿ ಇರ್ತದಕ್ಕೆ. ಈಗ ಮತ್ತೆ ಅದನ್ನ ತಡೆ ಹಿಡ್ದಾರ ಮಾಡಿ ಮಾಡೋದೆಲ್ಲ ಇವರೇ. ಕಬ್ಬಿಗೆ ಬೆಲೆ ನಿಗದಿ ಮಾಡೋರು ಇವರೇ. ತಾವು ಕೊಡಂಗಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಮೆಕ್ಕೆಜೋಳದು ಅದೇ, ಮೆಟ್ರೋದು ಅದೇ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವಾಂತರಗಳು. ಅದನ್ನು ರಾಜ್ಯ ಸರ್ಕಾರ ಮೇಲೆ ಹೊರಿಸುವಂಥ, ಅದನ್ನು ಮೆಟ್ರೋದು ನಮ್ಮ ಹೊರಿಸುವಂಥ ಪ್ರಯತ್ನ ಮಾಡಿದ್ರು. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲ, ಕೊನೆಗೂ ಆ ಮೈತ್ರಿ ಗೊಂದಲ ಬಗೆಹರಿಸಿದೆ ದೋಸ್ತಿ ನಾಯಕರ ತಂಡ. ಜಿಬಿಎ ಚುನಾವಣೆಯಲ್ಲಿ ಒಂದಾಗೇ ಹೋಗೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅಂತ ದೇವೇಗೌಡರು ಹೇಳಿದ್ರು. ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿ ನಾಯಕರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಏನಿದು ಕಥೆ ಅಂತ. ಆದರೆ ಈಗ ಒಟ್ಟಾಗಿ ಹೋಗೋ ನಿರ್ಧಾರ, ನಿನ್ನೆ ಸಭೆಯಲ್ಲಿ ಮೈತ್ರಿಯಾಗಿ ಚುನಾವಣೆ ಎದುರಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಮೈತ್ರಿ ಬಗ್ಗೆ ಗೊಂದಲದ ಹೇಳಿಕೆ ಯಾರೂ ಕೊಡೋ ಹಾಗಿಲ್ಲ ಅನ್ನೋ ಸೂಚನೆ ಸಿಕ್ಕಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಉಸ್ತುವಾರಿ ರಾಮ್ ಮಾಧವ್ ಈ ಸೂಚನೆ ಕೊಟ್ಟಿದ್ದಾರೆ. ಗೊಂದಲಕರವಾದ ಹೇಳಿಕೆಗಳನ್ನ ನೀಡಬಾರದು. ದೇವೇಗೌಡರು ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಷಯದಲ್ಲಿ ಹೇಳಿಕೆ ಕೊಟ್ಟಾಗ ಮೈತ್ರಿ ಪಕ್ಷಗಳಲ್ಲಿ ಒಂದು ಗೊಂದಲ ಇತ್ತು. ಜೆಡಿಎಸ್ ಕಾರ್ಯಕರ್ತರಲ್ಲೂ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಗೊಂದಲ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಮೈತ್ರಿಯಲ್ಲಿ ಜಿಬಿಎ ಚುನಾವಣೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅನ್ನೋ ಸೂಚನೆ ಸಿಕ್ಕಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೆ ಯಾರಿಗೆ ಎಷ್ಟು ಸ್ಥಾನ ಹಂಚಿಕೆ ಮಾನದಂಡದ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ವಿಧಾನಸಭೆ ಚುನಾವಣೆ ಲೆಕ್ಕಾಚಾರದಲ್ಲಿ ಸ್ಥಾನ ಹಂಚಿಕೆಯ ಬಗ್ಗೆ ಚಿಂತನೆ ನಡೆದಿದೆ. ಇನ್ನೇನು 2.5 ವರ್ಷ ಮುಂದೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ಅದರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತಗಳ ಆಧಾರದ ಮೇಲೆ ಸೀಟು ಹಂಚಿಕೆ ಬಗ್ಗೆ ಗೊಂದಲ ಬೇಡ ಅಂತ ರಾಮ್ ಮಾಧವ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಒಟ್ಟಾಗಿ ಚುನಾವಣೆ ಗೆಲ್ಲೋದಕ್ಕೆ ಶ್ರಮ ವಹಿಸಿ ಅಂತ ಬಿಜೆಪಿ ನಾಯಕರಿಗೆ ಕರೆ ನೀಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಬಗ್ಗೆ ಗೊಂದಲದ ಹೇಳಿಕೆಗಳನ್ನ ಕೊಡಬಾರದು. ಒಟ್ಟಾಗಿ ಎದುರಿಸೋದ್ರ ಬಗ್ಗೆ ಯಾವುದೇ ಗೊಂದಲಕರ ಹೇಳಿಕೆಗಳನ್ನ ನೀಡಬಾರದು. ಒಟ್ಟಾಗಿ ಎದುರಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅದನ್ನ ಮಾಡಿಕೊಳ್ಳಿ ಅಂತ ಬಿಜೆಪಿ ನಾಯಕರಿಗೆ ರಾಮ್ ಮಾಧವ್ ಸೂಚನೆ ಕೊಟ್ಟಿದ್ದಾರೆ. ಯಾವಾಗಾದ್ರೂ ನಡೀಲಿ, ಜಿಬಿಎ ಎಲೆಕ್ಷನ್ ಯಾವಾಗಾದ್ರೂ ನಡೀಲಿ, ಆದ್ರೆ ನಾವೇ ಗೆಲ್ಲಬೇಕು. ಆ ಗೆಲುವಿನ ಸ್ಟ್ರಾಟಜಿ ಮಾಡಿಕೊಳ್ಳಿ, ಗೊಂದಲಕಾರಿ ಹೇಳಿಕೆ ಬೇಡ ಅಂದಿದ್ದಾರೆ. ಇನ್ನು ಜೆಡಿಎಸ್ನಲ್ಲೂ ಕಾರ್ಯಕರ್ತರಲ್ಲಿ ನಾಯಕರಲ್ಲೇ ಗೊಂದಲಕಾರಿ ಹೇಳಿಕೆಗಳು ಬಂದಿವೆ. ಕೆಲವರು ಮೈತ್ರಿ ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಜಿಬಿಎ ಚುನಾವಣಾ ಪೂರ್ವ ಸಿದ್ಧತಾ ಸಭೆಗೆ ಲಿಂಬಾವಳಿ ಗೈರಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಪ್ರಮುಖ ನಾಯಕನೇ ಗೈರು ಹಾಜರಿ. ಹಾಗಾದ್ರೆ ಈ ಮೂಲಕ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರ? ಲಿಂಬಾವಳಿ ಗೈರು ಹಾಜರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಉಸ್ತುವಾರಿ. ಲಿಂಬಾವಳಿ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ರಾಮ್ ಮಾಧವ್. ಲಿಂಬಾವಳಿ ಜೊತೆ ನಾನು ಮಾತಾಡಿ ಕ್ಲಿಯರ್ ಮಾಡ್ತೀನಿ ಅಂತಿದ್ದಾರೆ. ಪ್ರಮುಖ ಸಭೆ ಇದು. ಜಿಬಿಎ ಎಲೆಕ್ಷನ್ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಎಲ್ಲ ನಾಯಕರನ್ನ ಕೂರಿಸಿಕೊಂಡು ಮಾತಾಡಿದ್ದಾರೆ. ಇದಕ್ಕೆ ಬೆಂಗಳೂರಿನ ಪ್ರಮುಖ ನಾಯಕ ಲಿಂಬಾವಳಿ ಗೈರಾಗಿರೋದು ಸಹಜವಾಗಿ ಹುಬ್ಬೇರಿಸಿದೆ. ಆದ್ರೆ ರಾಮ್ ಮಾಧವ್ ನಾನು ಮಾತಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಹಾಸನ ಸಮಾವೇಶ ಯಶಸ್ವಿಯಾಗಿದ್ದು ಅದೇ ಉತ್ಸಾಹದಲ್ಲಿ ದಳಪತಿಗಳಿದ್ದಾರೆ. ಹೊಸ ಉತ್ಸಾಹ ಬಂದಿದೆ ದಳಪತಿಗಳಲ್ಲಿ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಮಾವೇಶ ಮಾಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯದಾದ್ಯಂತ ಪಕ್ಷ ಬಲಪಡಿಸೋದಕ್ಕೆ ಜೆಡಿಎಸ್ ವರಿಷ್ಠರು ಚಿಂತನೆ ನಡೆಸಿದ್ದಾರೆ. ಹಾಸನದಲ್ಲಿ ನಡೆದ
ಸಮಾವೇಶದಿಂದ ಉತ್ಸಾಹ ಜಾಸ್ತಿ ಆಗಿದೆ. ಬೆಂಗಳೂರು, ಉತ್ತರ ಕರ್ನಾಟಕ, ಕೋಲಾರ ಸೇರಿದ ಹಾಗೆ ಮಂಡ್ಯ ಭಾಗದಲ್ಲೂ ಅದ್ದೂರಿ ಸಮಾವೇಶಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ದೇವೇಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನ ಪಡ್ಕೊಳ್ಬೇಕು, ಸಮಾವೇಶದ ಮೂಲಕ ಪಕ್ಷ ಬಲಗೊಳಿಸಬೇಕು ಅಂತ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಸಮಾವೇಶ ಯಶಸ್ವಿಗೊಳಿಸೋದಕ್ಕೆ ಹಲವು ನಾಯಕರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಸನದಲ್ಲಿ 3 ತಲೆಮಾರಿನ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು. ಅದೇ ಸಮಾವೇಶ ಒಂದು ಹೊಸ ಉತ್ಸಾಹ ತುಂಬಿತು ಜೆಡಿಎಸ್ಗೆ. ಈಗ ಮುಂದಿನ ಸಮಾವೇಶಗಳ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು, ಉತ್ತರ ಕರ್ನಾಟಕ, ಕೋಲಾರ ಭಾಗ ಸೇರಿದಂತೆ ಹಲವೆಡೆ ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶಕ್ಕೆ ರೆಡಿ ಆಗಿದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.